ಮಾಧವಾನಂದ ಅಪ್ಪಾಜಿಯವರು ಬ್ರಿಟಿಷರ ವಿರುದ್ಧ ದುಷ್ಟ ಶಕ್ತಿಗಳನ್ನು ಹೊರಗೆ ಹಾಕಾಕ ಸ್ವತಂತ್ರ ಹೋರಾಟಕ್ಕಾಗಿ ದುಡಿದಿರ್ತಕ್ಕಂಥವ್ರು ಇಂಚಿಗೇರಿ ಸಂಪ್ರದಾಯ ಇಂದ ರೈತರ ಕುಲಕ್ಕೆ ಅನ್ಯಾಯ ಆಗಿದೆ ಬಂಧುಗಳೇ. ರೈತರ ಕುಲಕ್ಕೆ ಅನ್ಯಾಯ ಆದಾಗ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಇಂಚಿಗೇರಿ ಸಂಪ್ರದಾಯ ಯಾರೊಂದಿಗೆ ಬದ್ಧವಾಗಿ ನಿಂತೈತೆ ಅಂತ ಕೇಳಿದ್ರ ರೈತರ ಕುಲಕ್ಕೆ ಬೆನ್ನವಾಗಿ ನಿಂತಿದೆ ಅನ್ನೋದಕ್ಕೆ ಉದಾಹರಣೆ ಯಾರದಕ್ಕೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಿಗಿ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಶಶಿಕಾಂತ್ ಪಡಸಲಿ ಅವರು ಲಕ್ಷ್ಮಣ ಆಗಿರ್ಬೋದು, ಅವನಿಗೆ ರಾಮನಾಗಿ ನಿಂತಾವ ಯಾರಂತ ಎತ್ತಿಲ್ಲ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಶಿವನಪ್ಪ ಪೂಜಾರಿ ಅಂದ್ರೆ ಇದು ಎರಡು ರೈತರ ಹುಲಿಗಳು. ರಾಮಾಯಣದಾಗ ರಾಮ ಲಕ್ಷ್ಮಣ, ಮಹಾಭಾರತದೊಳಗೆ ನಕುಲ ಸಹದೇವ. ನೀವು ರಥ ಹೊಡಿರಿ, ಆ ರಥದಿಂದ ನಾವೆಲ್ಲರೂ ಇದೀವಿ. ಒಂದ್ಸಲ ಜೋರಾದ ಚಪ್ಪಾಳೆ ಸರ್, ಒಂದ್ಸಲ ಜೋರಾದ ಚಪ್ಪಾಳೆ. ಮೈನರಿಗೆ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಜ್ಞಾನದ ರತ್ನ ಮಾತಿನ ಮುತ್ತು ನಾವು ನೀವೆಲ್ಲರ ಸವಿಯೋಣ ಬಂಧುಗಳೇ. ಓಕೆ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಯಿ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ನಮ್ಮೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪಲಗುದ್ದಿಯ ಶತಮಾನೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಡೆಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳ ದಿವ್ಯಾಚರಣೆಗೆ ನತಮಸ್ತಕನಾಗಿ, ಇನ್ನೋರ್ವ ದಿವ್ಯ ಸಾನ್ನಿಧ್ಯ ನಡೆಸಿಕೊಂಡಿರ್ತಕ್ಕಂಥವರು ಆತ್ಮೀಯರಾದ ಸಿದ್ದರಾಮ ಶಿವಯೋಗಿಗಳ ದಿವ್ಯಾಚರಣೆಗೆ ನತಮಸ್ತಕನಾಗಿ, ಕುಡ್ಚಿ ಮತಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮನವರು ಕೂಡ ಶರಣೆಂದು, ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ರಾಜು ಸರ್ ಅವರು ಕೂಡ ಶರಣೆಂದು, ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಶರಣೆಂದು, ಹಿರಿಯರಾಗಿರ್ತಕ್ಕಂಥ DS ನಾಯ್ಕ ಅವರಿಗೂ, ಡಿವೈಎಸ್ಪಿ ಆಗಿ ಪದೋನ್ನತಿ ಹೊಂದಿರತಕ್ಕಂಥ ಮಂಟೂರ್ ಸರ್ ಅವರಿಗೂ, ರೈತ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ಕೂಡ ಶರಣೆಂದು, ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು ಕುಡ್ಚಿಯ ಮಲ್ಲಿಕಾರ್ಜುನ್ ಕಾನಗೌಡ ಅವರಿಗೂ ಶರಣೆಂದು, ಕುಡ್ಚಿ ಮಂಡಲದ ಹಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಮೂಡಲಿಗೆ ಅವರಿಗೂ, ನಮ್ಮ ರಾಯಬಾಗ್ ತಾಲೂಕಿನ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಆತ್ಮೀಯರಾದ ಬಸವರಾಜಪ್ಪನವರಿಗೂ, ರೈತ ಸಂಘದ ಎಲ್ಲ ಬಳಗಕ್ಕೂ, ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ ಮನೆಗೆ ಹಿರೇಮಗ ಆಗಬಾರ್ದಂತ ಕಾರ್ಯಕ್ರಮದಾಗ ಕೊನೆಗೆ ಮಾತಾಡಬಾರ್ದು. ಅರ್ಧ ಮಂದಿ ಎಲ್ಲ ಎದ್ದ ಹೋಗೈತಿ. ನಮ್ಮ ಪಿ ರಾಜು ಸರು ತಮ್ಮನವರು ಎಲ್ಲ ಕಡೆಕಾಗಿಬಿಟ್ರು. ಬದುಕಂದ್ರ ಬಹಳ ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಜ್ಯೋತಿಯನ್ನ ಏನು ಬೆಳಗಿಸಿದಾರಲ್ಲ, ಎರಡು ಮಾತನ್ನ ತಿಳ್ಕೊಂಡ್ರೆ ಸಾಕು. ಜ್ಯೋತಿ ಬೆಳಗುತ್ತಿದೆ, ಉರಿಯುತ್ತಿಲ್ಲ. ಮನುಷ್ಯ ಉರಿಯುತ್ತಿದ್ದಾನೆ, ಬೆಳಗುತ್ತಿಲ್ಲ ಅಂತ ಹೇಳ್ತಾರೆ. ಎರಡ ಮಾತಿನೋಳು. ಬದುಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ದೇವಸ್ಥಾನಕ್ಕ ಮಠ ಮಸೀದಿಗೆ ಚರ್ಚ್ಗಳಿಗೆ ದೇವರಂದಿಲ್ಲ, ಮಠ ಮಂದಿರಗಳು ಇರ್ತಕ್ಕಂಥ ಮೂರ್ತಿಗಳಿಗೆ ದೇವರಂದಿಲ್ಲ. ಯಾರಿಗೆ ದೇವರಂದಾರಂತಂದ್ರ ಈ ಜಗತ್ತನ್ನ ಬೆಳಗ್ತಕ್ಕಂಥ, ಸಾಧನೆಯನ್ನ ಮಾಡತಕ್ಕಂಥ ಈ ಭಾರತ ಮಾತೆಯ ಭವ್ಯ ಭಾರತವನ್ನ ತಯಾರು ಮಾಡ್ಲಿಕ್ಕೆ ತಯಾರಾಗ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ನಿಜವಾಗ್ಲೂ ನಡೆದಾಡೋ ದೇವರಂತ ಕರೆದಾರೋ. ಇವತ್ತು ಬಹಳ ಜನ ಕಾನ್ವೆಂಟ್ ಅದಾವ್. ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಬೆಂಗಳೂರು, ದೆಹಲಿ ಒಳಗೆ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟ್ಯಾರ. ಹೊರಗೆ ಬೋರ್ಡ್ ಹಾಕಿ ಇರ್ತಾರ, ನಮ್ಮ ವಿದ್ಯಾರ್ಥಿಗಳು 99-100% ಅಂತ ಹೇಳಿ. ಆದ್ರ ಆ ಬೋರ್ಡಿನೊಳಗೆ ಫೋಟೋ ಏನ್ ಹಾಕಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರೆಲ್ಲ ನಮ್ಮ ಕಪ್ಪಲಗುದ್ದಿ ಸರ್ಕಾರಿ ಶಾಲೆ ಒಳಗೆ ತಯಾರಾಗಿರ್ತಕ್ಕಂಥವ್ರು ಅದಾರ. ಸರ್ಕಾರಿ ಶಾಲೆ ಒಳಗೆ ಗರಡಿ ಒಳಗೆ ಹೆಂಗದ ಅಂತಂದ್ರೆ ಸಂಪೂರ್ಣ ಜ್ಞಾನದ ಕನಜೆಯಲ್ಲಿ ತಯಾರಾಗಿರ್ತದ. ನಾವೇನು ಮಾಡಬೇಕಾಗ್ಯದ, ಬಹಳ ಏನು ಶಿಕ್ಷಣ ಕಲಿತಂತವ್ರು, ಬಹಳ ದೊಡ್ಡ ಸ್ಥಾನಕ್ಕೆ ಹೋದಂತವ್ರು, ಬಹಳ ಪದವಿ ಪಡೆದಂತವ್ರು, ನೌಕರಿ ಒಳಗಿದ್ದವರು, ಶ್ರೀಮಂತಿದ್ದವರು ಏನು ಮಾಡಬೇಕಾಗ್ಯದ, ಬಸವಣ್ಣನ ಕಾಯಕವನ್ನ ಮಾಡಬೇಕಾಗ್ಯದ. ನಾವೆಲ್ಲ ಬಿದ್ದಂತವ್ರನ್ನ ಎತ್ತುವಂತ ಕಾಯಕ ಆಗಬೇಕಾಗ್ಯದ. ಬಸವಣ್ಣ ಅದನ್ನು ಮಾಡಿದ್ದ, ಅಂಬೇಡ್ಕರ್ ಅದನ್ನು ಮಾಡಿದ್ರು, ರಾಯಣ್ಣ ಅದನ್ನು ಮಾಡಿದ್ದ, ಚೆನ್ನಮ್ಮ ಅದನ್ನು ಮಾಡಿದ್ರು. ಈ ಕಾಯಕವನ್ನ ನಾವು ಮಾಡಬೇಕಾಗ್ಯದ. ತುಮಕೂರು ಸಿದ್ಧಗಂಗಾ ಮಠದೊಳಗ ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ. 4 kg ಮಿಸಲು ತುಪ್ಪ ತಗೊಂಡು ಬಂದಿದ್ದ.
ಜ್ಯೋತಿ ಬೆಳಗ್ಸಕ್ ದೀಪ ಹಾಕಬೇಕಂದಿದ್ದ, ಹೊರಗಿಟ್ಟಿದ್ದ. ಮಧ್ಯಾಹ್ನದೊಳಗ ಒಳಗ್ ಹೋಗಿ ಬರೋದ್ರೊಳಗ ಶಾಲಾ ವಿದ್ಯಾರ್ಥಿಗಳೆಲ್ಲ ಮಧ್ಯಾಹ್ನದ ಬಿಸಿ ಊಟದೊಳಗೆ ಎಲ್ಲಾ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ಟಿದ್ದು. ಅವಾಗ ಹೊರಗೆ ಬಂದ ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ ಹೇಳ್ತಾನವ, ಬುದ್ಧಿ ನಾನು 4 kg ತುಪ್ಪ ತಗೊಂಡು ಬಂದಿದ್ದೆ, ದೀಪಕ್ಕೆ ಹಾಕ್ಬೇಕಂತಂದಿದ್ದೆ, ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ತಿಂದು ಬಿಟ್ಟವ್ರಿ, ನನ್ನ ಭಕ್ತಿ ವ್ಯರ್ಥ ಆಯ್ತ್ರಿ ಅಂತಂದಾಗ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಉದ್ಗಾರ ತೆಗಿತಾರ, ನಿನ್ನ ತುಪ್ಪ ವ್ಯರ್ಥ ಆಗಿಲ್ಲಪ್ಪ, ದೀಪಕ್ಕೆ ಹಚ್ಚಿದ್ದಿ ಅಂದ್ರ ಆರಿ ಹೋಗ್ತಾ ಇತ್ತು. ಈ ಜಗತ್ತನ್ನ ಬೆಳಗ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ದೇವರುಗಳ ತಿಂದವಪ್ಪ, ನಿನ್ನ ಭಕ್ತಿ ಸರಾಗಿರ್ತದ ಅಂತ ಹೇಳಿದರು. ಜ್ಞಾನಕ್ಕೆ ಮಹತ್ವ ಕೊಡಬೇಕಾಗ್ಯದ. ಕಾಶಿಯೊಳಗ ದಿವಂಗತ ಮದನ್ ಮೋಹನ್ ಮಾಳ್ವಿಯ ಅಂತ ಹೇಳಿ ಗ್ರಂಥಾಲಯ ಕಟ್ಟಬೇಕಂತ ಹೇಳಿ ಎಲ್ಲಾ ಕಡೆ ಪಟ್ಟಿ ಮಾಡ್ತಾ ಇದ್ರು. ಕಾಶಿಯೊಳಗ ಬಹಳ ದೊಡ್ಡ ಶ್ರೀಮಂತವ ಜಿಪುಣ ಇದ್ದ. ಅವನ ಮನಿ ಕಾಂಪೌಂಡ್ ಮುಂದೆ ಹಾಲು ಹೋಗೋದ್ರೊಳಗ ಆ ಶ್ರೀಮಂತ ಏನ್ ಮಾಡ್ತಾ ಇದ್ದಾರ, ಮಗನಿಗೆ 50 ರೂಪಾಯಿ ಚಪ್ಪಲಿ ಕಳೆದು ಬಂದೆ ಅಂತ ಮಗನಿಗೆ ಹೊಡಿತಾ ಇದ್ದವ. ಅದನ್ನ ನೋಡಿ ಮದನ್ ಮೋಹನ್ ಮಾಳ್ವಿ ಅಂದ್ರು, 50 ರೂಪಾಯಿ ಚಪ್ಪಲಿಗೆ ಮಗನ್ ಹೊಡ್ಯಾಕತ್ಯಾನ, ನನಗೇನ್ ದುಡ್ಡು ಕೊಡ್ತಾನಂತ ಹಂಗ ಹೊಂಟಿದ್ರು ಅವರು. ಅವಾಗ ಶ್ರೀಮಂತ ಕರಿತಾನ, ನೀವ್ ಯಾಕೆ ಬಂದಿರಿ ಬರ್ರಿ ಅಂತ ಒಳಗ್ ಕರಿತಾನ ಅಂದಾಗ ಅವಾಗ ಮದನ್ ಮೋಹನ್ ಮಾಳ್ವಿಯವ್ರು ಹೇಳೋದಿಲ್ಲ, ಅವ್ರು ಹಾಗ ಬಂದಿದ್ದೀರಿ, ಸುತ್ತ ಹಾಕಿ ಹೊಂಟಿದ್ದೆ, ಸುಮ್ಮನೆ ನಿಮ್ಮ ಮನೆ ಮುಂದೆ ನಿಂತಿದ್ದೆ ಅಂದ್ರು. ಇಲ್ಲ ಏನೋ ಒಳ್ಳೆ ವಿಚಾರ ಅದ ಹೇಳ್ರಿ ಅಂತಂದಾಗ ಒತ್ತಾಯ ಮಾಡಿದಾಗ ಹೇಳ್ತಾರ ಮದನ್ ಮೋಹನ್ ಮಾಳ್ವಿ ಅವರು, ಗ್ರಂಥಾಲಯ ಕಟ್ಟಬೇಕಂದಿದ್ದೀರಿ, ಅದಕ್ಕಾಗಿ ಪಟ್ಟಿ ಮಾಡ್ತಾ ಇದ್ವಿ, ನಿಮ್ಮ ಮನೆ ಮುಂದೆ ಸುಮ್ಮ ಹಾದು ಹೊಂಟಿವ್ರಿ ಅಂತಂದಾಗ ಆ ಶ್ರೀಮಂತ 11 ಲಕ್ಷ ರೂಪಾಯಿ ಚೆಕ್ ಬರೋದು ಮದನ್ ಮೋಹನ್ ಮಾಳ್ವಿ ಅವ್ರ ಕೈಯೊಳಗೆ ಇಡ್ತಾನ. ಅವಾಗ ಮದನ್ ಮೋಹನ್ ಮಾಳ್ವಿಯವ್ರಿಗೆ ಆಶ್ಚರ್ಯ ಆಗ್ತದ, ಅಲ್ರಿ 50 ರೂಪಾಯಿ ಚಪ್ಪಲಿಗೆ ನಿಮ್ ಮಗನ್ ಹೊಡ್ಯಾಕತ್ತೀರಿ, 11 ಲಕ್ಷ ಚೆಕ್ ಹೆಂಗ್ ಬರೆದು ಕೊಟ್ರಿ ಅಂತಂದಾಗ ಆ ಶ್ರೀಮಂತ ಹೇಳ್ತಾನ, ಹಂಗಲ್ರಿ ಅಪ್ಪ, ನನ್ನ ಮಗ ಕಳೆದು ಬಂದಾನ, ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಬರ್ಲಿ ಅಂತ ಹೊಡೆದೀನಿ. ನೀವು ಮಾಡೋ ಕೆಲಸ ಸಾಮಾನ್ಯ ಅಲ್ಲ, ನನ್ನಂತ ಸಾವಿರ ನನ್ನ ಮಕ್ಕಳಿಗೆ ಜ್ಞಾನ ಕೊಡ್ತಕ್ಕಂಥ ಗ್ರಂಥಾಲಯ ಕಟ್ಟಾಕತ್ತೀರಿ, ಇದು ವಿದ್ಯಾರ್ಜನೆ ಐತಿ, ಅದಕ್ಕೆ ತಗೋರಿ ರೊಕ್ಕ ಅಂತ ಕೊಟ್ಟಂತ. ಇದು ಬೇಕಾಗ್ಯದ ನಮ್ಮೊಳಗೆ, ಇದು ಬೇಕಾಗ್ಯದ. ಬದುಕು ಬಹಳ ಅದ. ಜ್ಞಾನಿಗಳು, ಸಂತರು, ಶರಣರು, ಸೋಪಿಗಳು, ಮಹಾತ್ಮರು, ಜೈನೈತಿ ಮುನಿ ಮಹಾರಾಜರು ಏನ ಬರೆದಿಟ್ಟಾರಲ್ಲ ಅದರಂಗ ಜಗತ್ತು ನಡಿಲಿಕ್ಕತ್ತದ. ಕಾಲಜ್ಞಾನ ಹೇಳ್ತದ, ಏನ್ ಹೇಳ್ತದ, ಬಿದ್ದಿವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದಕ್ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ. ಉಳುವಿ ಚನ್ನಬಸವಣ್ಣ ಹೇಳ್ತಾನ, 2033 ಉಳುವಿಯ ಚೆನ್ನನ್ನು ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವಂತ ಹೇಳ್ಯಾನ. ಮತ್ತಿಷ್ಟೆಲ್ಲ ಮಹಾತ್ಮರ ಆಶೀರ್ವಾದದಿಂದ ನಾವು ಎಲ್ಲ ಜೀವಂತ ಅದೀವಿ ಅಂದ್ರೆ ಕೋವಿಡ್ದಾಗ ದಾಟಿ ಬಂದ ನಾವೆಲ್ಲ ಗಟ್ಟಿ ಕಾಳದೀವಿ ಇಲ್ಲ, ನಮ್ಮಿಂದ ಏನೋ ಕೆಲಸ ಆಗೋದು. ಮಹೇಂದ್ರ ತಮ್ಮನವ್ರವ್ರು ಹೇಳಿದ್ರು, ಗ್ರಂಥಾಲಯಕ್ಕೆ ಹಣ ಕೊಟ್ಟೀನಿ ಅಂತೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತದ ನನಗೆ. ನೀವು ದೇವಸ್ಥಾನ ಕಟ್ಟಬೇಡ್ರಿಪ್ಪ, ಗ್ರಂಥಾಲಯ ಕಟ್ಟ ಅಂತ ಹೇಳ್ಯಾರ ಅವ್ರು. ಯಾಕಂದ್ರೆ ಗ್ರಂಥಾಲಯ ಕಟ್ಟಿದ್ರೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಜ್ಞಾನ ಹೆಚ್ಚಾಗ್ತದ, ಸುಭದ್ರ ಭಾರತ ಆಗ್ತದ, ಭವ್ಯ ಭಾರತ ಆಗ್ತದ, ವಿದ್ಯಾರ್ಜನೆ ಹೆಚ್ಚಾಗಬೇಕಾಗ್ಯದ ನಮ್ಮೊಳಗ್. ಬಹಳ ವಿಷಯಕ್ಕೆ ಹೋಗೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಹಂಗ ಆಗ್ಬೇಕು ಶಿಕ್ಷಣ, ಸಂಗೊಳ್ಳಿ ರಾಯಣ್ಣನಂಗ ಆಗ್ಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು 56,000 ಪುಸ್ತಕಗಳ ಅಧ್ಯಯನ ಮಾಡಿದ್ರು. ಯಾವುದೇ ಪುಟದೊಳಗೆ ಯಾವುದೇ ಸಾಲ ಕೇಳಿದ್ರು ಹೇಳ್ತಾ ಇದ್ರು. ಒಂದು ಸಾರಿ ಕೋರ್ಟ್ ಒಳಗೆ ವಾದ ಮಾಡ್ತಾ ಇದ್ರು. ಮಧ್ಯಾಹ್ನ ವಾದ ಮಾಡೋ ಸಂದರ್ಭದೊಳಗ ಯಾರೋ ಬಂದು ಒಂದು ಚೀಟಿ ಕೊಡ್ತಾರ, ಅದನ್ನ ಓದಿ ನೋಡಿ ಜೇಬಿನೊಳಗೆ ಹಾಕೊಂಡು ಮತ್ತೆ ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. 3 ಗಂಟೆಗೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನೆ, ಸರ್ ಏನೋ ಚೀಟಿ ಒಳಗೆ ಬರ್ದಿತ್ತಲ್ಲ ಏನು ವಿಷಯ ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ್ರಿ, ಆ ಸುದ್ದಿ ಬಂತು, ಓದಿ ಜೇಬಿನೊಳಗೆ ಇಟ್ಕೊಂಡು ಮತ್ತೆ ವಾದ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ, ಸರ್ ನಿಮಗ ಬಂದಂತ ಸುದ್ದಿ ನನಗ ಬಂದಿದ್ರ ನಾ ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ, ವಾಪಸ್ ನನ್ನ ಮನೆಗೆ ಹೋದ್ರೆ ನನ್ನ ಹೆಂಡತಿ ಎದ್ದು ಬರೋದಿಲ್ಲ, ಜೀವಂತ ಆಗಿ ಬರೋದಿಲ್ಲ. ಆದ್ರ ಸ್ವತಂತ್ರ ಹೋರಾಟದಲ್ಲಿ ಭಾರತವನ್ನ ಸ್ವತಂತ್ರ ಮಾಡ್ಲಿಕ್ಕೆ, ಮುಕ್ತ ಮಾಡ್ಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ 47 ಜನ ಹೋರಾಟಗಾರ ಕಟಕಟೆಗಳು ನಿಂತಾರ, ಅವ್ರನ್ನ ಬಿಡಿಸ್ಬೇಕಲ್ಲ ಸರ್, ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಮ್ಮ ಶಿಕ್ಷಣ, ನಮ್ಮ ಶ್ರೀಮಂತಿಕೆ, ನಮ್ಮ ಅಧಿಕಾರ ಸಮಾಜಕ್ಕಾಗಿ ಆಗಬೇಕು, ಧರ್ಮಕ್ಕಾಗಿ ಆಗಬೇಕು,
ಭವ್ಯ ಭಾರತಕ್ಕಾಗಿ ಆಗಬೇಕು. ಇದು ನಿಜವಾದ ಶಿಕ್ಷಣ ಸಂಸ್ಕಾರ ಆಗ್ತದ ಅಂತ ಹೇಳ್ತಾರ. ಇವತ್ತು ರೈತರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಇವತ್ತು ನೀವೆಲ್ಲ ಮನಿ ಒಳಗೆ ಪರಿಚಯ ಮಾಡಿಸ್ತಾ ಇರ್ತೀರಿ. ಯಾರೇ ಬಂದಾಗ ಇವ ಡಾಕ್ಟರ್ ಅದಾನ್ರಿ, ಇವ ಇಂಜಿನಿಯರ್ ಅದಾನ, ಇವ ಪೊಲೀಸ್ ಅದಾನ್ರಿ, ಹೊಲದೊಳಗೆ ದುಡಿಯುವಂತ ವ್ಯಕ್ತಿನ ಅದಾನ ಬಿಡ್ರಿ ಅಂತ ಸಡ್ಡಿ ಅಂತ ಹೇಳ್ತೀವಿ. ಹಂಗ ಮಾಡಬೇಡ್ರಿ. ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, ಪೊಲೀಸ್ ಇರ್ಲಿ, ರಾಜಕಾರಣಿ ಇರ್ಲಿ, ಧರ್ಮ ಜಾತಿ ಮತ ಪಂಥ ಪಕ್ಷ ಅಲ್ಲಾರ್ದ ಜಗತ್ತಿಗೆ ದುಡಿದು ಅನ್ನ ಹಾಕುವಂತ ರೈತ ನನ್ನ ಮಗ ಅಂತ ಅಭಿಮಾನ ಹೇಳ್ರಿ. ಇವತ್ತು ಬಹಳ ಕಲಿತಂತವ್ರ ತಂದೆ ತಾಯಿನ ವೃದ್ಧಾಶ್ರಮದೊಳಗೆ ಇಟ್ಟಾರ. ಬಹಳ ರೊಕ್ಕಿದ್ದವ್ರ ತಂದೆ ತಾಯಿನ ವೃದ್ಧಾಶ್ರಮದೊಳಗೆ ಇಟ್ಟಾರ. ಭೂಮಿಯನ್ನ ತಾಯಿ ಅಂತೇಳಿ ದೇವರಂತ ದುಡಿಯುವಂತ ರೈತ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟು ಉದಾಹರಣೆ ಎಲ್ಲೂ ಇಲ್ಲ. ರೈತ ದೊಡ್ಡವದಾನ, ರೈತ ಶ್ರೇಷ್ಠದನ. ರೈತನಿಗೆ ಗೌರವ ಕೊಟ್ರ ಶಿಕ್ಷಣ ಬರ್ತದ, ಸಂಸ್ಕಾರ ಬರ್ತದ. ಹೊಲದೊಳಗೆ ದುಡಿದಾಗ ಮಾತ್ರ ಜಗತ್ತಿಗೆ ಅಣ್ಣನ್ನು ತಿಳ್ಕೋಬೇಕು. ಶಿಕ್ಷಣ ಅಂದ್ರೆ ಏನಾಗಬೇಕಂತಂದ್ರ ಜ್ಯೋತಿ ಬೆಳಗದಂಗೆ ಬೆಳಗಿದರೆ ಮಾತ್ರ ಭವ್ಯ ಭಾರತ ಕಟ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪಣೆ.